ಇನ್ನು ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ತುಂಬ ಜೋರಾಗಿತ್ತು. ಈಗ ಎಲ್ಲರೂ ನೇರವಾಗಿ ಹೋರಾಟ ಮಾಡದೇ ಇದ್ರು ಕೂಡ, ಅಂದರೆ ನೇರವಾಗಿ ಈಗ ಇನ್ನಷ್ಟು ಆ ಹೋರಾಟವನ್ನು ಮುಂದುವರಿಸ್ತಾ ಇದ್ರು ಕೂಡ ಈಗ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ದಾರೆ. ಈ ಹೋರಾಟವನ್ನು ನಾವು ಇಷ್ಟಕ್ಕೆ ಬಿಡ್ತಾ ಇಲ್ಲ, ಮುಂದೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಸಂದೇಶವನ್ನು ಇವರು ರವಾನೆ ಮಾಡ್ತಿದ್ದಾರೆ. ಪಾಯಿಂಟ್ ನಂಬರ್ 1, ಈಗಾಗಲೇ ಸರ್ಕಾರಕ್ಕೆ 1 ವಾರ ಗಡುವು ಕೊಡ್ತೀವಿ, ಅಷ್ಟರಲ್ಲಿ ಈ ಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಮಾಡಿ, ಇಲ್ಲವಾದರೆ ಬೃಹತ್ ಆದಂಥ ಪಾದಯಾತ್ರೆಯನ್ನು ನಾವು ಶುರು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಯುವಕರು ನೀಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು BJP ನಡುವೆ ಜೆನ್ ಝಿ ಕದನವಾಗಿ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ವಾರದಲ್ಲಿ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮುಖಾಂತರ ಬೆಂಗಳೂರಲ್ಲಿ ಇವತ್ತು ಮತ್ತು ಹೋರಾಟ ರಾಜ್ಯದಲ್ಲಿನ 43 ಇಲಾಖೆಗಳಲ್ಲಿ 2,84,000 ಖಾಲಿ ಹುದ್ದೆಗಳಿದೆ. ಇದಕ್ಕೆ ನಿಗಮ ಮಂಡಳಿಯನ್ನು ಸೇರಿಸಿದ್ರೆ ಈ ಸಂಖ್ಯೆ 4 ಲಕ್ಷಕ್ಕೆ ಏರಿಕೆ ಆಗಲಿದೆ. ಹೀಗಿದ್ರೂ ರಾಜ್ಯ ಸರ್ಕಾರ ಮಾತ್ರ ನೇಮಕಾತಿ ಪ್ರಕ್ರಿಯೆ ಶುರು ಮಾಡಿಲ್ಲ. ನೇಮಕಾತಿಗಾಗಿ ಕಾದು ಸುಸ್ತಾಗಿ ಹೋಗಿರುವ ಉದ್ಯೋಗಾಕಾಂಕ್ಷಿಗಳು ಮೊನ್ನೆಯಷ್ಟೇ ಧಾರವಾಡದಲ್ಲಿ ರಣಕಹಳೆ ಮೊಳಗಿಸಿದ್ದರು. ಬೃಹತ್ ಮಟ್ಟದಲ್ಲಿ ಜನ ಸೇರಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ದರು. ಈಗ ಒಂದು ಹೆಜ್ಜೆ ಮುಂದಿಟ್ಟಿರುವ ವಿದ್ಯಾರ್ಥಿ ಸಂಘಟನೆಗಳು ಮತ್ತೊಂದು ಹಂತದ ಹೋರಾಟಕ್ಕೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿ ಸಂಘಟನೆ ಪರ ಕಾಂತಕುಮಾರ್ ರಾಜ್ಯ ಸರ್ಕಾರಕ್ಕೆ 1 ವಾರದ ಗಡುವನ್ನ ಕೊಟ್ಟಿದ್ದಾರೆ. ವಾರದೊಳಗಾಗಿ ಪರಿಹಾರ ಸಿಗದೆ ಹೋದ್ರೆ ರಾಜ್ಯಾದ್ಯಂತ ಹೋರಾಟ, ಧಾರವಾಡದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ನಡೆಸೋದಾಗಿ ಹೇಳಿದ್ದಾರೆ. ಅದರಲ್ಲಿ ನೀವು ಒಂದು ನಿರ್ಧಾರ ತಗೊಳ್ಳಿ. ನಾಳೆ ಇಲ್ಲ ಅಂತಂದ್ರೆ ಇದೇ ಇನ್ನು 1 ವಾರ ಟೈಮ್ ಕೊಡ್ತೀವಿ. 1 ವಾರದಲ್ಲಿ ಏನಾದರೂ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ, ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರೋದಷ್ಟು ನೀವು ನೋಟಿಫಿಕೇಶನ್ ಈ ಕೂಡಲೇ ಪ್ರಾರಂಭ ಮಾಡಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯಿಂದ ಹೋರಾಟ ಮಾಡ್ತೀವಿ. ಇನ್ನು ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ 50,000 ಹುದ್ದೆ ನೇಮಕಾತಿ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಕೂಡ TV9ಗೆ ಸುಳಿವನ್ನ ಕೊಟ್ಟಿದ್ದರು. ಆದ್ರೆ ಒಳ ಮೀಸಲಾತಿ ಜಾರಿ ವಿಚಾರದ ಗೊಂದಲದ ನಡುವೆ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋ ಕುತೂಹಲ ಮೂಡಿದೆ. ಪರಿಶಿಷ್ಟ ಮೀಸಲಾತಿ ಹಂಚಿಕೆಯನ್ನ ಸರಿಯಾಗಿ ಮಾಡದೆ ನೋಟಿಫಿಕೇಶನ್ ಕರೆಯೋದು ಕೂಡ ಕಷ್ಟ. ಇಂಟರ್ನಲ್ ರಿಸರ್ವೇಷನ್ನಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ನಿಧಾನ ಆಗಿದೆ. ಅದನ್ನು ಸರಿಪಡಿಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಚರ್ಚೆ ಮಾಡಿ. ಈ ನಡುವೆ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ BJP ಬೆಂಬಲ ಕೊಟ್ಟಿದೆ. ಆದ್ರೆ ಈ ಬೆಂಬಲಕ್ಕೆ BK ಹರಿಪ್ರಸಾದ್ ವ್ಯಂಗ್ಯವಾಡ್ತಿದ್ದಾರೆ. ವಿಶ್ವಗುರುವಿಗೆ 22 ಕೋಟಿ ಹುದ್ದೆ ಕೊಡೋದಕ್ಕೆ ಹೇಳಿ ಅಂತ ಲೇವಡಿ ಮಾಡಿದ್ದಾರೆ. ಮತ್ತೊಂದು ಕಡೆ ಛಲವಾದಿ ನಾರಾಯಣಸ್ವಾಮಿ ತಮ್ಮ ಬೆಂಬಲವನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವರ ತಾಳ್ಮೆ ಮೀರಿ ಇವತ್ತು ಸರ್ಕಾರವನ್ನ ಹೋರಾಟದ ಮೂಲಕ, ನಮ್ಮ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ಸ್ಪಂದಿಸಿ ತಕ್ಷಣ ಕ್ರಮವನ್ನು ವಹಿಸಿ ಈಗ ಕರ್ನಾಟಕ ರಾಜ್ಯದ ಸರ್ಕಾರದ ವಿರುದ್ಧ ಈ ನಾಯಕರು ಹೇಳಿಕೆ ಕೊಡ್ತಾರನ್ನು ಜನ್ಸಿ ಏನು ಮಾಡ್ತಾ ಇದ್ದಾರೆ ಅದರದ್ದು ಅವ್ರಿಗೆ ಹಕ್ಕಿದೆ ಮಾಡಲಿ. ಭಾರತೀಯ ಜನತಾ ಪಾರ್ಟಿಯವರು ಹೇಳಿಕೆ ಕೊಡೋದು ನೋಡಿದ್ರೆ ಮೊದಲು ಇವ್ರು ಹೋಗಿ ಇವರ ವಿಷಗುರು ಯಾರಿದ್ದಾರೆ ಅವ್ರಿಗೋಗಿ ಹೇಳಿ, ಮೊದಲು 22 ಕೋಟಿ ಉದ್ಯೋಗ ಕೊಡುವಂತ ಹೇಳಿ. ವಿರೋಧ ಪಕ್ಷದವರಾಗಿ ನಾವು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡಬೇಕು. ಆ ಯುವಕರ ಜೊತೆಯಲ್ಲಿ ನಾವು ಕೂಡ ಸೇರ್ಬೇಕಲ್ಲ. ಆ ಕಾರಣದಿಂದ ಇದು ಇವತ್ತು ಬೀದಿ ರಂಪ ಆಗ್ತಕ್ಕಂಥ ಸಂದರ್ಭ ಬಂದಿದೆ. ರಾಷ್ಟ್ರ ರಾಜಕಾರಣದ ಮಟ್ಟದಲ್ಲಿ ಕಾಂಗ್ರೆಸ್ ಜೆನ್ಜಿ ಹೋರಾಟದ ಬಗ್ಗೆ ಹಿಂದೆ ಮಾತುಗಳನ್ನಾಡಿತ್ತು. ಇದೇ ವಿಚಾರ ಮುಂದಿಟ್ಟ ಛಲವಾದಿ ನಾರಾಯಣಸ್ವಾಮಿ ಜೆನ್ಜಿ ನಿಮಗೆ ಉಲ್ಟಾ ಹೊಡೆದಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಪ್ರಿಯ ಸರ್ಕಾರ ಆ ಕಾರ್ಯಕ್ರಮಗಳನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥವ್ರು ಜನ್ಜಿಯವರು ಮಾಡ್ತಕ್ಕಂತಹ ಒಂದು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವನ್ನು ಕೊಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಏನೂ ಆಗಿಲ್ಲ ಅನ್ನೋದನ್ನು ಹೇಳೋದು ನೋಡಿದಾಗ ಇದು ಹಾಸ್ಯಾಸ್ಪದ. ನೀವೇ ಹೇಳ್ತಿದ್ರಿ ಜನ್ಸಿ ಈಗ ನಿಮಗೆ ಉಲ್ಟಾ ಹೊಡೆದಿದೆಯಲ್ಲ, ನಿಮಗೆ ತಿರ್ಕೊಂಡಿದೆಯಲ್ಲ, ಇದಕ್ಕೆ ಯಾಕೆ ಉತ್ತರ ಕೊಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ? ಇಷ್ಟು ಮಾತ್ರವಲ್ಲ, ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿನ ಉದ್ಯೋಗ ಭರವಸೆಯನ್ನ ಅಶ್ವಥ್ ನಾರಾಯಣ್ ನೆನಪಿಸಿದ್ದಾರೆ. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಭರವಸೆ ಈಡೇರಿಸೋ ಕೆಲಸ ಸಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ HD ಕುಮಾರಸ್ವಾಮಿ ಈಗ ಬೇರೆ ಸಬೂಬು ಕೊಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನ, ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಜನರಿಗೆ ತಿಳಿಸಿದೆ. ಈಗಾಗಲೇ 3 ವರ್ಷ ಆಗ್ತಾ ಬರ್ತಿದೆ. 3 ವರ್ಷ ಖಾಲಿ ಇರುವಂಥ ಉದ್ಯೋಗಗಳನ್ನು ಭರ್ತಿ ಮಾಡಲಿಕ್ಕೆ
ಎಳ್ಳಷ್ಟು ಪ್ರಯತ್ನವನ್ನು ಮಾಡಿಲ್ಲ. ಈಗಾಗಲೇ ಭಾಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿಬೇಕು ಎರಡೂವರೆ ವರ್ಷದಲ್ಲಿ. ಆದರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನು ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು, ಅದನ್ನು ಮುಂದುವರಿಸ್ತಾರೆ. ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಈಗ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೋತೀವಿ ಅಂತ ಈಗೇನೋ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ನನಗಂತೂ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತೇಳಿ. ನಾಯಕರ ಜಟಾಪಟಿಗಳು ಅದೇನೇ ಇರಲಿ, 16 ವರ್ಷಗಳಿಂದ ಹಗಲು ರಾತ್ರಿ ಎನ್ನದೇ ಓದ್ತಾ ಇರೋ ಯುವ ಸಮೂಹಕ್ಕೆ ಉದ್ಯೋಗ ಸಿಗಬೇಕಿದೆ. ರಾಜ್ಯ ಸರ್ಕಾರ ದುಡಿಯುವ ಕೈಗಳಿಗೆ ಆದಷ್ಟು ಬೇಗ ಕೆಲಸ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ದಲಿತರ ಒಳ ಮೀಸಲಾತಿ ವಿಚಾರಕ್ಕೆ ವಿಧೇಯಕಕ್ಕೆ ಈಗ ರಾಜ್ಯಪಾಲರು ಅನುಮೋದನೆಯನ್ನ ಅಂಗೀಕಾರವನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದಲಿತರ ಒಳ ಮೀಸಲಾತಿ ವಿಧೇಯಕಕ್ಕೆ ಈಗ ರಾಜ್ಯಪಾಲರು ಅಂಗೀಕಾರವನ್ನ ಕೊಟ್ಟಿದ್ದಾರೆ. ಕೆಲವು ಗೊಂದಲಗಳ ಮಧ್ಯೆಯೂ ಸಹಿ ಹಾಕಿರುವಂಥ ರಾಜ್ಯಪಾಲರು ಮೀಸಲಾತಿ ವಿಚಾರದಲ್ಲಿ ಒಳ ಪಂಗಡಗಳ ನಡುವೆ ಗೊಂದಲ ಇತ್ತು, ಹೀಗಾಗಿ ಸಾಕಷ್ಟು ಪೆಂಡಿಂಗ್ ಆಗಿತ್ತು, ಸಾಕಷ್ಟು ವಿರೋಧಗಳು ಕೂಡ ಅಲ್ಲಲ್ಲಿ ವ್ಯಕ್ತವಾಗಿತ್ತು. ಹೀಗಾಗಿ ವಿಧೇಯಕಕ್ಕೆ ಸಹಿ ಹಾಕದೆ ಪೆಂಡಿಂಗ್ ಇಟ್ಟಿದ್ದಂಥ ಗೌರ್ಧನ್ ಇಂದು ದಲಿತ ಸಮುದಾಯದ ಸಚಿವರಿಂದ ರಾಜ್ಯಪಾಲರ ಭೇಟಿ ಕೂಡ ಆಗಿತ್ತು. ಅದಾದ ಬಳಿಕ ಧಾರವಾಡದಲ್ಲೂ ಕೂಡ ನಿನ್ನೆ ಬೃಹತ್ ಆದಂಥ ಪ್ರತಿಭಟನೆ ಕೂಡ ಆಗಿತ್ತು. ಯುವಕರು, ಉದ್ಯೋಗ ಆಕಾಂಕ್ಷಿಗಳೇನಿದ್ದಾರೆ ಅವರು ಕೂಡ ಸಿಟ್ಟಾಗಿದ್ದರು. ಮೀಸಲಾತಿ ಪೆಂಡಿಂಗ್ನಿಂದ ನೇಮಕಾತಿ ವಿಳಂಬದ ಬಗ್ಗೆ ಪ್ರಸ್ತಾಪ ಮಾಡಿದರು. ರಾಜ್ಯಪಾಲರಿಗೆ ಸಂಪೂರ್ಣ ವಿವರಣೆ ನೀಡಿದಂಥ ಸಚಿವರ ನಿಯೋಗ ಮುಂಬಡ್ತಿ ಹಾಗೂ ನೇಮಕಾತಿಯಲ್ಲಿರುವ ಗೊಂದಲಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಪರಿಶೀಲಿಸಿ ಅಂಗೀಕರಿಸಿರುವಂಥ ರಾಜ್ಯಪಾಲರು.